ರಾಮನಗರ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದ ರೇಷ್ಮೆ ಇಲಾಖೆಯ ಇಬ್ಬರು ಅಧಿಕಾರಿಗಳು. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಸೋಗಾಲದೊಡ್ಡಿ ಗ್ರಾಮದ ಯಲ್ಲಪ್ಪ ಬೋವಿ ಎಂಬ ರೈತ ನೀಡಿದ ದೂರಿನ ಮೇರೆಗೆ ಈ ಇಬ್ಬರು ವ್ಯಕ್ತಿಗಳನ್ನು ಅದರ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ರೇಷ್ಮೆ ಸಮಗ್ರ ಯೋಜನೆಯಡಿ ರೇಷ್ಮೆ ಹುಳು ಸಾಕಲು ಮನೆಯನ್ನು ಕಟ್ಟುವ ಸಂದರ್ಭದಲ್ಲಿ ಸಹಾಯಧನ ಮಂಜೂರು ಮಾಡುವಂತೆ ಯಲ್ಲಪ್ಪ ಬೋವಿರವರು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಮನೆ ನಿರ್ಮಿಸಲು 40,000 ರೂಪಾಯಿ ಹಣವನ್ನು ಅಂದರೆ ಲಂಚ ನೀಡಬೇಕೆಂದು ಅಧಿಕಾರಿಗಳು ತಿಳಿಸಿದ್ದು, ಈ ಸಂಬಂಧ 20,000 ರೂಪಾಯಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಈಗಾಗಲೇ 5,000 ಹಣವನ್ನು ಪಡೆದಿದ್ದು, ಉಳಿದ 15,000 ರೂಪಾಯಿ ಹಣವನ್ನು ಚನ್ನಪಟ್ಟಣ ನಗರದಲ್ಲಿ ಪಡೆಯುವಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ ಪೊಲೀಸರಾದಂತಹ ರಾಮನಗರ ಜಿಲ್ಲೆಯ ಲೋಕಾಯುಕ್ತ SP ಸ್ನೇಹರ್ ಅವರ ನೇತೃತ್ವದಲ್ಲಿ ರಾಮನಗರದ ಡಿವೈಎಸ್ಪಿ ಸುಧೀರ್ ಮತ್ತು PI ಅನಂತರಾಮು ಸೇರಿದಂತೆ ಹಲವಾರು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ. 15,000 ರೂಪಾಯಿಗಳನ್ನು ಚನ್ನಪಟ್ಟಣ ನಗರದಲ್ಲಿ ಪರಮೇಶ್ ವಿಸ್ತರಣಾಧಿಕಾರಿ ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಅವರನ್ನು ಬಲೆಗೆ ಬೀಳಿಸಿಕೊಂಡಿದ್ದು, ತದನಂತರ ಚನ್ನಪಟ್ಟಣ ತಾಲೂಕಿನ ಮುಂಕುಂದ ಗ್ರಾಮದಲ್ಲಿದ್ದಂತಹ ರೇಷ್ಮೆ ಬೆಳೆ ನಿರೀಕ್ಷಕ ಅಂದರೆ ಇನ್ಸ್ಪೆಕ್ಟರ್, ಸಿರಿಕಲ್ಚರ್ ಇನ್ಸ್ಪೆಕ್ಟರ್ ಅವರನ್ನು ಮುಂಕುಂದ ಗ್ರಾಮದ ಅವರ ಮನೆಯಲ್ಲಿ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಈ ಸಂಬಂಧ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಲಂಚದ ಹಾವಳಿ ಹೆಚ್ಚಾಗಿದ್ದು, ಹಲವಾರು ಅಧಿಕಾರಿಗಳು ಇದನ್ನೇ ಉದ್ಯೋಗ ಮಾಡಿಕೊಂಡಿರುವಂತಿದೆ. ಇತ್ತೀಚೆಗೆ ಸ್ನೇಹರ್ ಅವರು ಬಂದ ನಂತರ ರಾಮನಗರ ಜಿಲ್ಲೆಯಾದ್ಯಂತ ಹಲವಾರು ತಾಲೂಕುಗಳಲ್ಲಿ ಕಾರ್ಯಾಚರಣೆ ನಡೆಸಿ ಭ್ರಷ್ಟ ಅಧಿಕಾರಿಗಳನ್ನು ವಿಚಾರಣೆಗೆ ಒಳಪಡಿಸುತ್ತಿರುವುದು ಸಂತೋಷದಾಯಕವಾಗಿದೆ.